ಲಕ್ಷ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ಪವಿತ್ರ ನಮ್ಮ ಪ್ರೀತಿ ಜೀವನ ಕಳಿತಿ ಮರತ ಗಂಗ ಇರತಿ ಈ ಮನಸು ಗಂಗ ಇರತಿ ಈ ಜೀವನ ಹೆಂಗ ಕಳಿತಿ ಕಣ್ಣಿನೊಳಗ ಸುರುವದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿದಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಸುರುವದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿದಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜದೊಳಗ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನಿಜ ಹೇಳತೀರಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿಸಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿಸಿ ಪುಷ್ಪ, ನಿನ್ನ ಮದುವೆ ಫಿಕ್ಸ್ ಆಯ್ತಂತೆ, ಇದು ನಿಜನಾ? ನಮ್ ತಂದೆನೇ ಕರ್ಕೊಂಡು ಹೋಗಿದ್ರು, ಆದ್ರೆ ನನಗ್ ಮಾತ್ರ ಮನಸ್ಸಿಲ್ಲಪ್ಪ. ನಿನ್ನ ಮನಸ್ಸಿಲ್ಲ ಆದ್ರೆ ಹೇಳಿಬಿಡ್ಬೇಕಾಗಿತ್ತು. ಒಮ್ಮಿಂದ ಮೇಲೆ ಹೆಂಗ್ ಹೇಳುದು ಅಂತ ಅಲ್ಲ, ಮಾಡಕೊಂಡ್ರೆ ಈ ಕಾಳಿದಾಸನೇ ಮಾಡ್ಬೋದಂತೆ ನಿಮ್ಮ ಅಪ್ಪಾಗ ಹೇಳ್ಬೇಕಾಗಿತ್ತಲ್ಲ. ಅಷ್ಟೇ ಅಲ್ಲ ರೀ, ನಮ್ ತಂಗಿ ಒಂದಿನಾನು ಕರ್ಕೊಂಡು ಹೋಗಿದ್ದರು ಯಾರಿಗೆ ತೋರ್ಸ್ಬೇಕು ಅಂತ. ಅವಳೇ ಕೊಟ್ಟು ಮದುವೆ ಮಾಡ್ಲಿ, ನಾನ್ ಮಾತ್ರ ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ. ಪುಷ್ಪಿ, ಅಯ್ಯೋ ಕಾಳಿ. ಪುಷ್ಪಿ, ನಮ್ಮ ಪ್ರೀತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಹೆಂಗಿರ್ಬೇಕು? ಆ ಸೇಜನ ತನ್ನ ಪ್ರಿಯಚಿಗೋಸ್ಕರ ತಾಜ್ ಮಹಲ್ ಕಟ್ಸಿದಂಗೆ ಇರ್ಬೇಕು. ಅಲ್ಲ, ನಮ್ಮ ಪ್ರೀತಿ ಅಂದ್ರೆ ಬೆಸ್ತಾರ್ ಸಂತ್ಯಾಗ ಸಿಗೋದು ವಸ್ತು ಅಂತ ತಿಳಿದಿಯನ? ನನ್ನ ಪ್ರೀತಿ ಯಾವಾಗಾದರೂ ಅಮರ, ಅಜರಾಮರ. ಮತ್ತೆ ನನ್ನ ಪ್ರೀತಿ ಅಂತ ತಿಳ್ಕೊಂಡ್ರಿ, ನಿಮಗಿದ್ದ ಅಮರ ಎಂದೆಂದೂ ಅಮರ. ಆ ಶಾಕುಂತಲಿ ಪ್ರೀತಿಗಾಗಿ ಪ್ರಾಣವನ್ನೇ ಕೊಟ್ಟಂಗ ನಾನು ಹಂಗ ಪ್ರೀತಿ ಮಾಡ್ತೀನಿ. ಆದ್ರೆ ನಿಮ್ಮಂಗ ಕಚಡ ಪ್ರೀತಿ ಅಲ್ಲ ನಂದು. ಭಾರತಿ ವಿಷ್ಣುವರನ್ ಪ್ರೀತಿ ಇದ್ದ ಹಾಗೆ ರೀ. ಅಲ್ಲ, ಇಷ್ಟೆಲ್ಲ ಹೇಳ್ತಿಯಲ್ಲ, ಮತ್ತೆ ಯಾಕ ಅವ್ನು ನೋಡ್ಕೋದೇ ನೀನು? ಅಯ್ಯೋ, ಹಿರಿಯರ ಒತ್ತಾಯಕ್ಕೆ ಹೋದೆ. ನಾ ಏನ್ ಮದ್ವಿನೇ ಆಗಿ ಬಂದಿನೇನು? ಆ ದೇವ್ರ ಹತ್ರ ಬೇಡ್ಕೊಂಡ್ ಬಂದೀನಿ, ಇಷ್ಟೊತ್ತಿದ್ರು ನಾನೇ ನಿಮ್ಮ ಸತ್ಯ ಆಗ್ಲಿ ಅಂತ. ಪುಷ್ಪಿ, ಅಯ್ಯೋ ನಾ ಯಾವ ಹೊಳೆ ದಾಂಡಿಗೆ ಹೋಗಿ ತೊಳಕಲ್ಲಿ ಅಪ್ಪ. ಏನು ಪ್ರೀತಿಲಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ ಮುಂದೆ ಯಾರು ಇಲ್ಲ ಬಿಡು ಯವ್ವ. ಇವನ್ ಮಾತು ಕೇಳಕ್ ಹೋಗ್ಬೇಡ. ನಿನಗಾಗಿ ಜೀವ ಕೊಡೋ ವಿಷ್ಣುವರ್ಧನ ಅಲ್ಲಿದಾನ. ಈ ಡೂಪ್ಲಿಕೇಟ್ ವಿಷ್ಣುವರ್ಧನ ನಂಬಿ ನಿನ್ನ ಜೀವನ ನೀ ಹಾಳು ಮಾಡ್ಕೋಬೇಡವ ತಾಯಿ. ನನ್ನ ಮಾತು ಕೇಳು, ಒಂದೋಗಿ ಹನ್ನೊಂದು ಮಾಡ್ಕೊಂಡು ಕುತ್ಕೊಂಡಿ. ನಿನಗ ಅರ್ಥ ಆಗದ ಮಾತು ಏನ? ಅಲ್ಲಿದಾನ ವಿಷ್ಣುವರ್ಧನ. ಯಾವ ವಿಷ್ಣುವರ್ಧನ? ಅವ ಮುದುಗಲ್ ಪಕ್ಕಿರಪ್ಪನ ಮಗ. ಆಟ ಹಚ್ಚಿ ನಿನ್ನವನು ಬೇಡ. ನನ್ನ ಮಾತು ಕೇಳು, ಇನ್ನು ಕೆಲವು ದಿನಗಳಲ್ಲಿ ನಿನ್ನ ಮದುವೆ ಆಗೋದು ಫಿಕ್ಸ್ ಆಗೈತಿ. ಲಗ್ನ ಪತ್ರ ಚೇಸಿ ಹಚ್ಚಾಕತ್ತಾರ. ನಿನಗ ಅರ್ಥ ಆಗದ ಮಾತು. ಅಯ್ಯ, ಅವ್ರು ಏನ್ ಮಾಡ್ತಾರಪ್ಪ ಗೊತ್ತಾದ್ರ?
ಆದ್ರ ನಿನ್ನವನು ಸಣ್ಣಗ ಕಡಿತಾರ. ಮತ್ಲ ಹಳ್ಳಿ ಹುಂಬ್ರವ್ರು ರೈತರ ಮಕ್ಕಳು ಮರ್ಯಾದೆ ದಕ್ಕಿ ಬಂದ್ರ ಯಾವನ್ನೂ ಕೇಳಾರ್ದವ್ರವ್ರು. ನಿನಗೊತ್ತಲೇ ಹೋಳಿ ದಾಸ ಇನ್ನು ಒಂದು ವಾರದಾಗ ಹಾಕಿದ ಮದುವೆ ಫಿಕ್ಸ್ ಆಗೈತಿ. ಎಂತದ್ರ ಇಲ್ಲಿ ಕರ್ಕೊಂಬಂದ್ ಆಕಿಗೆ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಮಾಡ್ಸಾಕೈತಿ. ಅಲ್ಲ ನನ್ನ ಅಪ್ಪನೇ ಇಲ್ದ ಈಕಿನ ಹೆಂಗ ತೋರ್ಸಿದೀನಿ? ಬಪ್ಪರೆ ಮಗನ, ಈಕಿನ್ನ ಮತ್ತೊಬ್ಬರಿಗೆ ತೋರ್ಸಕ ನಿನ್ನ ಅಪ್ಪನೇ ತಗೊಂಡ್ ಹೋಗ್ಬೇಕಾಯ್ತ. ಬೇಕಾ? ಆಕೆ ನೀ ಹಾಡಿದೀಯ ಮಗನ? ನೀ ಆಕೆ ನೀನು ಜೋಪಾನ ಮಾಡಿ ಎತ್ತಿ ಹಾಡ್ತೀಯ. ಎಂತದ್ರಾಗ ನಮ್ಮ ಅಪ್ಪನ ಬೆಟ್ಟ ಬಿಡ ನಿನ್ನ ಮರ್ಡರ ಮಾಡಿಸ್ತಾನೆ ಮಗನ. ದೊಡ್ಡದು ಒಂದ ದಾರಿ. ನನ್ನ ಮರ್ಡರ್ ಮಾಡಿಸ್ತಿ? ಹೌದ? ಬೇಕಾದ್ರೆ ನಿನ್ನ ಮಗಳನ್ನ ಮದುವೆ ಮರ್ಡರ್ ಮಾಡಿಸ್. ಯವ್ವ ನೋಡವ, ಇಂಥವ್ ನೀ ಮದುವೆ ಆಗತ್ತಿದಿ, ನಿನ್ನ ಮರ್ಡರ್ ಮಾಡಿಸ್ತಾನಂತವ. ನಾ ಮಾಡ್ಬೇಕಂತ ಮರ್ಡರ್. ಪಾಪ ಅವರು ಏನ್ ಮಾಡ್ತಾರಪ್ಪ? ಪಾಪ ಸಣ್ಣ ಕೂಸಿದ್ದಂಗ ಅದಾರ. ಅವ್ರು ಏನ್ ಮಾಡ್ತಾರಪ್ಪ? ಸಣ್ಣ ಸಣ್ಣ ಕೂಸು ಕೈ ಬಿಟ್ರ 4 ಪೀಸ್ ಕೈಯಾಗ ಕೊಡ್ತಾನವ. ಏನ್ ಮಾಡ್ತಾನಂತ ಎಷ್ಟ್ ಚಂದ ಕೇಳ್ತೀಯವ. ನೀ ಹಿಂಗ ಕೈ ಬಿಟ್ಟಿ ಇವನವನ ಗೌಳೆ ರೆಮಿಗೆ ಗೌಡ್ರ ಪಾಣ ಗಂಟು ಬಿದ್ದಂಗ ಆಕೈತಿ. ಮತ್ತ ಒಂದೋಗಿ ಹಣ್ಣಂದಾಗಿ ಕುಂದಿರ್ತಾವ. ನೀನ್ ನವನ ಹಠಾಚೇನ ನಡೆ. ನನಗ ನಿಮ್ ನಡಬಾರ ಕಳುವುದೊಂದು ಬಿಟ್ರೆ ಬೇರೆ ಏನು ಉಳ್ದಿಲ್ಲಪ್ಪ. ಹಾ ನೀ ಹೇಳ್ದಂಗ ಕೇಳ್ಬೇಕು. ಡ್ಯಾಡಿ ಅವ್ರ ಜೊತೆ ಮದ್ವಿ ಮಾಡಕ ಇವ್ರ ಜೊತೆಗೆ ನಿನ್ನ ಮತ್ತ ಅವ್ರ ಹೆಸರಲ್ಲಿ ಹೊಯ್ಕೊಲ್ಲಿ. ನಿನ್ನವನ ನನ್ನ ಮರ್ಯಾದೆ ಕಳಿಬೇಡ್ರಿ. ಅಯ್ಯವ್ವ ನನ್ನ ಮರ್ಯಾದೆ ಕಳಿಬೇಡ್ರಿ. ನಾ ಯಾರು? ನನ್ನ ಮಂತ್ಯಾನೆ ಅಂತದು. ನನ್ನ ಮಕ್ಕಳು ಬಂಗಾರದಂತಾರಂತಂದು ನಾನು ಎದಿ ಸೆಡಿ ಸೆಡ್ಯಾಡ್ತೀನಿ. ನನ್ನ ಇಂಥದ್ದೆಲ್ಲ ಮಾಡಿ ನನ್ನ ಚೆಂಡ ನಕ್ಕದಂಗೆ ಮಾಡಬೇಡವ. ಏವ 22 ವರ್ಷ ನಿಮ್ಮನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ತಂದೆ ನಾನು. ಕೇವಲ ನಿನ್ನ ಮೊನ್ನೆ ಬಂದವನ ಮಾತಿಗೆ ನಾನು ಶರಣಾಗ್ಲೆ ಸಾಧ್ಯನೇ ಇಲ್ಲ. ನೀನು ಏನ ಕೊಟ್ಟರು ಆ ಮುದುಗಲ್ ಪಕ್ಕೀರಪ್ಪನ ಮಕ್ಕಳಿಗೆ ನಿಮ್ಮನ್ನು ಕೊಡೋದು. ನಾನು ಅವ್ರ ಜೊತೆ ಮದ್ವೆ ಹಾಕಲ್ಲ ಅಂತೀನಿ. ಇದಕ್ಕೆ ನೀ ಏನಂತಿ? ನಾ ನಿಮ್ಮ ಎರಡು ಹಿಡದ ಹಿಡ್ಕೊಂಬೇಕಂತೀನಿ. ಇದಕ್ಕೆ ನೀವೇನ್ ಕಿವಿಗಡ್ಡಿ ಯವ್ವ 36 ಮಾತಾಡ ಅಡಿ ಮನೆಗೆ. ನೀ ಮುಂದ್ ನಡಿಯಪ್ಪ, ಹಿಂಗ್ ಬಂದೇ ಬಿಡ್ತೀನಿ. ನಾ ಮುಂದಕ್ಕೆ ಹೋಗ್ಬೇಕು ಅಂದ್ರ ನಾನು ನೀ ಹಾಡಿದೀಯ, ನಿನ್ನ ನಾ ಹಾಡ್ದಾನೆ. ಅಲ್ಲ ನಾನು ನೀನು ಹಾಡ್ದಿ. ಇಲ್ಲಿ ಏನ್ ನಡಕತ್ತಂದ ದೇವ್ರ ನನಗೇನು ಗೊತ್ತಾವ. ನಾ ಹಾಡದಲ್ಲ, ನಿಮ್ಮವ್ ಹಾಡದಾಳ. ಕಾಳಿ ನಾನು ನೀವು ಬರ್ಲಾ? ವರದಕ್ಷಿಣೆ ನನಗ ಬೇಕಾಗಿಲ್ಲ. ಆ ಹುಡುಗಿನ ಹರಿದಾರ ಏನು ಹರಿಯದ ಮುಗ್ಧ ಕೂಸುಗಳು ನನ್ನ ಮಕ್ಕಳು ಅಂತವನ್ ತಂದ. ನೀ ಏನ್ರ ಇದನ್ನ ಕೊಡಕ್ ಪ್ರಯತ್ನ ಮಾಡಿದಿ, ನೀನ್ ಹೆಡಕ ಮುರಿತೀನಿ ಮಗನ. ಆಟ ಹಚ್ಚಿ ನಗದಿ ಅಲ್ಲದೆ ಅವ್ರನ್ನ ನಿನ್ನ ಒಡ ಹುಟ್ಟಿದ ಅಕ್ಕಂಗಿರ ಅಂತ ಹೇಳ್ತಾರಪ್ಪ. ನಾ ಬರ್ಲೇಪ್ಪ. ನಡುವಿನ ಪೂಜೆ ಅಂತ ಐತನ ಬಾ ಅಪ್ಪ. ಇದ ಮೊದಲು ಇದ ಕೊನೆ. ಇನ್ನೊಂದ್ಸಲ ನನ್ನ ಮಗಳನ್ನ ತಿರುಗಿ ನೋಡ್ದೆ ಹೋಗ್ಬೋದ? ಬಾದ್ಯಾನ ಪಿಸ್ಕಿ ಮಗ. ಮನಿ ಕಟ್ಟಾಕ ಬೇಕು ಸಿಮೆಂಟ್ ಜೇಕೆ. ಮನಿ ಕಟ್ಟಾಕ ಬೇಕು ಸಿಮೆಂಟ್ ಜೇಕೆ. ನಿನ್ನ ಮಗಳನ್ನ ಯಾರ ಮದುವೆ ಆಗ್ತಾರ? ಹೋಗೋ ಚಿನಾಲಿಕೆ. ಅಲ್ಲ ನಾ ಇವನ ಮಗಳನ್ನ ನಾನ ಮಾಡ್ಕೊಂಡ್ರೆ ಇವ ಏನ್ ನನಗೆ ಮಾಡೋದ? ಅಷ್ಟ ಅಲ್ಲ, ಹಿರಿಯರ ಮುಂದ ಬಹಳ ವಾದ ಕೊದ್ವಿ ಸರಿ ಅಲ್ಲ. ಮತ್ತೆ ಈಗ ಮದುವೆ ಮಾಡ್ಕೊಂಡವ್ರ ಯಾರು ಸುಖ ಉಂಡಾರ? ನಾವು ಕೊಡವಲ್ಲ. ಮತ್ತೊಮ್ಮೆ ಇದೆಲ್ಲ ಮತ್ತೊಂದ ನಾವಿಗೆ ಬರ್ಲಿ ಪ್ರಾರ್ಥನೆ ಬಿಡಿ ನನ್ನ ಕಣ್ಣ. ಮತ್ತೆ ಈಗ ಯಾಕೆ ಹಿಡಿದೀಯ? ಅಲ್ಲ ನಿನ್ನ ಮನಸ್ಸಿದ್ದರ ನಿಮ್ಮ ಅಪ್ಪನ ಮುಂದೆ ಹೇಳಬೇಕಾಗಿತ್ತು. ಈಗ ನನ್ನ ಮಾಯ ಮಾಡಕ್ ಬಂದ ಬೇಡ. ನಾವು ನನ್ನ ಡೆಬ್ಬಿನ ಚೇಂಜ ಮವ ಅಂಜಬೇಡ ನಾಯಿರೋತನ ಕೊಡಿ ಮೀಸೆ ಸರದಾರ ನೀನ. ಮವ ಅಂಜಬೇಡ ನಾಯಿರೋತನ ಕೊಡಿ ಮೀಸೆ ಸರದಾರ ನೀನ. ಗೆಳೆಯ ನೀ ಆಸರೆ ನನ್ನ ಬಾಳಿಗೆ
ಬಿಟ್ರೆ ನನಗೆ ಯಾವ್ರ ಕನ್ಸಿನ ರಾಣಿ ಇದ್ದಾಳೇನೆ? ಅಲ್ಲ ರೀ, ಯಾರು ಇಲ್ಲ, ಬೇಕಾರ ನಮ್ಮದು ಹರಿಮ್ಯಾನ ಕೇಳಿ ಇಲ್ಲಿ ಮುಂಜಾನೆಯಿಂದ ಇಲ್ಲಿ ಮಠ ಬರೋ ಮಠ ಯಾರನ್ನ ಕಣ್ಣು ತಗಸಕತ್ ನೋಡಿಲ್ಲ. ನನಗ ನೀ ಅಲ್ಲ. ಹೆಸರು ಕಾಳಿದಾಸ, ಸಂದರ್ಭಕ್ಕೆ ತಕ್ಕಂತೆ ಸಾಹಿತ್ಯ ಜೋಡಿಸಿ ಮಾತನಾಡೋದು ನಿಮ್ಮ ಗುಣ ಅಲ್ವೇನು? ನಿಮ್ಮ ಹೊಗಳಿಕೆಗೆ ಮಾತಿಗೆ ಮರಳಾಗ ಹೆಣ್ಣು ನಾನಲ್ಲ. ನಿಮಗಿರುವ ವಿದ್ಯೆ, ನಿಮಗಿರುವ ಸ್ಥಾನ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಹೊಗಳಿಕೆಯ ಮಾತುಗಳು. ಆದ್ರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗೋ ಹೆಣ್ಣು ನಾನಲ್ಲ. ಹಾಗಂತಲೇ ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಟು ಪೂಜಿಸ್ತೇನೆ ಅಲ್ಲ. ಹೌದಾ? ನೋಡಿ, ಪತಿ ಎಂದಾದ್ರೂ ಸತಿಯನ್ನ ಹೃದಯದಲ್ಲಿಟ್ಟು ಪೂಜಿಸುವರೇ? ಛೆ, ಈ ರೀತಿ ನೀವು ಮಾತಾಡಕ್ ಹೋಗ್ಬೇಡಿ. ಈ ರೀತಿ ಮಾತಾಡಿ ಈ ಸತಿಯ ಹೃದಯಕ್ಕೆ ಕಿಚ್ಚು ಹಚ್ಚದಿರು ಪತಿದೇವ. ನಿಜವಾದ ಸತಿಪತಿಗಳೆಂದರೆ ಹೀಗೆ ಇರಬೇಕು. ಜಯಾ ಬಚ್ಚನ್, ಅಮಿತಾಬ್ ಬಚ್ಚನ್. ಅಯ್ಯೋ, ಅದೆಲ್ಲ ಓಲ್ಡ್ ಆಯ್ತು. ಈಗೇನಿದ್ರು ರಾಕಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್. ಕರಿತನ ಬಾರ ತರತನ ಕಾರ ಇಡಿ ಮಾಡೋನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಪೈಲೆ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಪೈಲೆ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಪೈಲೆ ಜೋರ ಹಾಕೊಂಡ ಕೌದಿ ಮುಸುಕ ಕೊಡ ಹಚ್ಚಾಕಿ ನನ್ನ ಕಾಣಾಕ ಅನ್ನಾಕಿ ನೀನ ಕನಕ ಕೆಂಪಿ ತಪ್ಸಿದಿ ನೀ ನನ್ನ ಬೇಕ ಹಿಡಿದಿಲ್ಲ ಬುಕ್ಕ ದುಡದರ ಬದುಕ ನನ್ನ ಬಾಳಿಗೆ ಆಗಿ ಬಾ ಬೆಳಕ ಹಿಡಿದಿಲ್ಲ ಬುಕ್ಕ ದುಡದರ ಬದುಕ ನನ್ನ ಬಾಳಿಗೆ ಆಗಿ ಬಾ ಬೆಳಕ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಪೈಲೆ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀವನ ಮಾಡೋನು ಹೈ ಪೈಲೆ ಜೋರ ಗಂಡ ಮಗ ಹೋಗಿ ಅಕ್ಕನ್ನು ಬಡಿತೇನ, ತಂಗಿನೂ ಬಡಿತೇನ. ನಾನು ನೋಡಿದ್ನಿರಿಯಪ್ಪ, ನಿನ್ನಂತವನು ಒಟ್ಟ ನೋಡ್ಲಿಲ್ಲ ಹೋಗ. ನಾನು ಏನಲ್ಲಿ ನಿನ್ನ ಬಾಳೆವು ಲೇ, ಇವತ್ತಿಲ್ಲ ನಾಳೆ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ಹುಡುಗಿಯರನ್ನ ನೀನವನ ಮಳೆಗಾಲದಾಗ ಹುಟ್ಟಿದ. ನಾನ ಮಳೆಗಾಲದಾಗ ಹುಟ್ಟಿನ? ಮಳೆಗಾಲದಾಗ ಹುಟ್ಟಿದಿ ಅಂತತ್ರ ಇದ್ದಿತ್ತಲ್ಲ ನಿನ್ನ ಹಡಿವಂಗ ಮಳೆಗಾಲದಾಗ. ಅವ್ರ ನಿನ್ನ ಮುಚ್ಚಬಾಯ್. ವಾ, ನಿನಗ ಗೊತ್ತಾಗ ಮಾತಲ್ಲ ಏನು ಈಗಾಗಲ್ಲ. ನಿಮ್ಮ ಅಕ್ಕನಿಗೆ ಗಂಟು ಬಿದ್ದಾನವ. ಇಲ್ಲಪ್ಪ, ಅವ್ರ ನನ್ನ ಪ್ರೀತಿ ಮಾಡಕತ್ತಾರ, ನನ್ನ ಮದ್ವೆ ಆಗ್ತಾರಂತ. ನೀನ ಅಕ್ಕಗ ಮನೆ ಮೆಂತ ನೋಡ್ಕೊಂಡ್ ಬಂದಿಲ್ಲ, ಅಲ್ಲೇ ಕೊಟ್ಟು ಮದ್ವೆ ಮಾಡು. ನಾನ್ ಮಾತ್ರ ಇವ್ರನ್ನೇ ಮದ್ವೆ ಆಗೋದು. ಏನಾರ ತೋರಿಸಿಲಿಯಪ್ಪ ಇವ್ರಿಗೆ. ನಿಂಗೆ ತೋರ್ಸಂತೇನು? ಆಕಿನ್ನೂ ಬಡಿತಿದಿ, ಈಕಿನ್ನೂ ಬಡಿತಿದಿ, ಆಕಿನೂ ನಿನ್ನ ಮದುವೆ ಅಕ್ಕನೆ ಅಂತಾಳ. ಈಕಿನೂ ನಿನ್ನ ಒಂದ್ ಕೆಲಸ ಮಾಡಿಬಿಡು, ಆ ಮದುವೆ ಮುರುಗಡೆ ಮಾಡಿಬಿಡೋಣ. ಹೊರಗಡೆ ಮಾಡಿ ಎರಡನ್ನು ನಿನಗ ಕೊಟ್ಟು ಮದುವೆ, ಎರಡನ್ನು ಬಡ್ಕಂತ ಹೋಗ್ಬಿಡು. ನಾಚಿಗೆ ಚರ್ಮ ಅದಿದ್ರೆ ಜಲಮೋಗಲು ಅದೆಲ್ಲಿ ಸಿಗ್ತತಿ ಅಂದೇನ? ಆಟ ಆಯ್ತು ಹೆಣ್ಮಂಗನ ಮಗನ. ಕೊಡ್ಕೊಳ್ಳಿ ಹೆಣ್ಮಗಳು. ಏನಪ್ಪ ಏನಿಂದ? ಏನಿಂದ? ಇವ್ರ ಅಕ್ಕನ ಪ್ರೀತಿ ಮಾಡಕತ್ತಾರ? ಏನ್ರಿ ಮಿಸ್ಟರ್ ಕಾಳಿದಾಸ್?
ನೀವು ನಮ್ಮ ಅಕ್ಕನ ಪ್ರೀತಿ ಮಾಡಕತ್ತೀರಾ? ಇಲ್ಲ ಇಲ್ಲ. ಇಲ್ಲ. ನಾನಂತೂ ನಮ್ಮ ಅಪ್ಪನ ಮಾತನ್ನ ನಂಬಲಾರೆ ನಂಬಲಾರೆ ನಂಬಲಾರೆ. ನನ್ನ ಮಾತು ಹೆಂಗ್ ನಂಬತೀವ? ನನ್ನ ಮಾತು ಹೆಂಗ್ ನಂಬ್ತಿದಿ? ನಾ ಏನ್ ಹಡದನೆ ನಿಮ್ಮನ್ ಜೋಪಾನ ಮಾಡೇನೆ? ಹಿರಿದು ಹೋಗ್ತೀಯನ ಮತ್ತ? ನನ್ನ ಮಾತು ನಂಬಕ್ ಹೋಗ್ಬೇಡ್ರಿ. ಮತ್ತ ಇಂತರ ಮಾತು ನಂಬಿಕೆಂತ ಹೋರಿವ. ನೀ ತಿಳ್ಕೊಂಡಿದಿ ಇವ ಶ್ರೀರಾಮಚಂದ್ರ ಅಂತ. ಹೌದಪ್ಪ, ಅವರು ನನ್ನ ಪಾಲಿಗೆ ಶ್ರೀರಾಮಚಂದ್ರನೇ. ನಾನೇ ಅವರ ಸತಿ ಸೀತಾಮಾತೆಯಾಗಿ ಅವರೊಂದಿಗೆ ಬಾಳ ಸಾಗಿಸ್ಬೇಕೆಂಬ ಆಸೆಯಪ್ಪ. ಇವನ್ ಜೊತೆಗೆ ನೀನು ಸೀತಾಮಾತೆಯಾಗಿ ಇವನ್ ಜೊತೆ ಬಾಳೆ ಮಾಡ್ತಿದಿ. ಹ್ಞೂಪ್ಪ. ಸೀತಾಮಾತೆ ಆಗು ಬೇಡ ಅನ್ನಂಗಿಲ್ಲ ನಾನು. ಹ್ಮ್ ಆದ್ರ ಅಗ್ನಿ ಪರೀಕ್ಷೆಕ್ ಗುರಿಯಾಗಿ ಬೆಂಕಿಯಾಗಿ ಬಿದ್ದು ಸತ್ತು ಹೋಗ್ಬೇಡವ. ನನ್ನ ಪತಿ ದೇವ ಬೆಂಕಿಯಲ್ಲಿ ಬಿದ್ದು ಸಾಯಿ ಅಂದ್ರೆ ನಾನು ಸಾಯಲು ಸಿದ್ಧ. ನೋಡೇ ಬಿಟ್ಟಿದಿ ಇನ್ನೇನು ನಮ್ಮಂತರ ಮಾತು. ಇವ ದೇವ್ರಣಿ, ಇವ ರಾಮ ಅಲ್ಲ, ರಾವಣಾಸುರ. ಏನ ರಾಮನ ಮಾತು ಹೇಳ್ತೀರಿ ಬಿಡ್ರಿ, ಹಿಂದೆ ನಿಂತು ಬಾಣ ಬಿಡ. ಅವನ ಮಾತೇನು ಹೇಳ್ತೀರಿ? ಹಿಂದೆ ನಿಂತ ಬಾಣ ಯಾಕೆ ಬಿಟ್ಟ ಅನ್ನೋದು ನಿನಗೆ ಇವತ್ತಿಗೇನು ತಿಳಿದಿಲ್ಲ. ಇವತ್ತಿನ ಕಾಲದಾಗ ಮೋಸ ಮಾಡಿದವರಿಗೆ ಮೋಸದಿಂದಲೇ ಕೊಲೆ ಮಾಡಬೇಕು, ಮರ್ಡರ್ ಮಾಡಬೇಕು, ಹೊಡಿಬೇಕು ಅಂತನ ಆವಾಗಿನ ಕಾಲದಾಗನು ಅದ ಇತ್ತು, ಇವತ್ತಿನ ಕಾಲದಾಗನು ಇದ ಐತಿ. ನನಗೆ ಗೊತ್ತಿವ ಬಿಟ್ಟು ಬಿಡು. ಯಾಕಪ್ಪ? ದೇವ್ರಣಿ ಇವ ನಿನಗ ಸೀತಾಮಾತೆ ಅಂತ ನೀ ತಿಳ್ಕೊಂಡಿದಿ, ಅವ ಶ್ರೀರಾಮ ಅಂತನ ತಿಳ್ಕೊಂಡಿದಿ. ದೇವ್ರಣಿ ಅಲ್ಲವಾ? ನನ್ನ ಮಾತು ಕೇಳವ. ಇಲ್ಲಪ್ಪ, ಅವ್ರನ್ನೇ ಮದ್ವೆ ಆಗ್ತೀನಿ ಅಪ್ಪ ನಾನು. ನೋಡಪ್ಪ, ಶ್ರೀರಾಮಚಂದ್ರ ಅಲ್ಪ ಅಗಸನ ಮಾತ್ ಕೇಳಿ ಸೀತಾಮಾತೆನ ಕಾಳಿಗಟ್ಟನಂತೆ. ಆದ್ರೆ ನನ್ನವರು ನೀನು ಈ ಕ್ಷಣನೇ ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಹೋಗಲು ಸಿದ್ಧ ಅಪ್ಪ. ಇವ ಮನೆ ಬಿಟ್ಟು ಹೋಗಂದ್ರು ಹೋಗಲು ಸಿದ್ಧ. ನನ್ನವ್ರು ಏನ್ ಹೇಳ್ತಾರೋ ನಾನು ಅದನ್ನೇ ಮಾಡುತ್ತೇನೆ. ಯಾಕೆಂದ್ರೆ ನನಗೆ ಮುಂದೆ ಬಾಳು ಕೊಡುವ ಭಗವಂತ ಇವ ನಿನ್ನ ಬಾಳು ಕೊಡೋ ಭಗವಂತ. ನನ್ನ ಮಾತು ಕೇಳ ಮಗಳ. ಯಾಕಪ್ಪ? ನನ್ನ ಮಾತು ಕೇಳಿ ನಿಮ್ ಬಾಳೆ ಬೆಚ್ಚಗಾಕತಿ. ಇಲ್ಲ ಅಂದ್ರ ಅಲ್ಲೋಲ ಕಲ್ಲೋಲ ಎದ್ದು ಬಿಡು. ನಡಿ ಮನೆಗೆ. ನಾಳೆ ಮುಂದೆ ಹೋಗಿರ್ತೀನಿ. ನೀ ಏನ್ರ ದೌಡು ಬರ್ಲಿಲ್ಲ ಏನ ಮತ್ ಹುಚ್ಚನಾಯಿ ಹೊಡೆದಂಗ ಹೊಡೆದ್ಬಿಡ್ತಾನೆ ಇಬ್ಬರು. ಏನ್ರಿ ನೀವು ನಮ್ಮ ಅಕ್ಕನ ಪ್ರೀತಿ ಮಾಡ್ತಾ ಇದ್ದೀರಾ? ನಿನಗೆ ಹಂಗ ಅನಿಸ್ತೈತೇನ? ಇಲ್ಲಪ್ಪ, ನಮ್ಮಪ್ಪ ಹೇಳಿದ್ರೆ ಸುಳ್ಳು ತಾನೆ. ನೀವು ನನ್ನನ್ನೇ ಮದುವೆ ಆಗ್ಬೇಕು, ಆಯ್ತಾ? ನೀಯಾರ ಯಾವೂರ, ನೀಯಾರ ಯಾವುದು ನಿನ್ನ ಊರ, ಗುಟ್ಟ ಸಿಕ್ಕಲಿಲ್ಲ ಹುಡುಗಿ ನನಗ ಕೂಡ ಕುಡಿಯಕ ಬಂದಿ ನಮ್ಮ ಊರಾಗ, ಸಿಗೇ ಹಾಡ ಹಚ್ಚಿ ಮಂದ್ಯಾಗ, ಕುಡಿಯಕ ಬಂದಿ ನಮ್ಮ ಊರಾಗ, ಸಿಗೇ ಹಾಡ ಹಚ್ಚಿ ಮಂದ್ಯಾಗ. ನೀಯಾರ ಯಾವೂರ, ನೀಯಾರ ಯಾವುದು ನಿನ್ನ ಊರ, ಗುಟ್ಟ ಸಿಕ್ಕಲಿಲ್ಲ ಹುಡುಗಿ ನನಗ ಕೂಡ ಕುಡಿಯಕ ಬಂದಿ ನಮ್ಮ ಊರಾಗ, ಸಿಗೇ ಹಾಡ ಹಚ್ಚಿ ಮಂದ್ಯಾಗ.